Hello guys, welcome back to my YouTube channel. This is Nisarga. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ನಿಮಗೆಲ್ಲ ನನ್ನ ಒಂದು ಟೈಟಲ್ ಆ್ಯಂಡ್ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನಂತ. ಇವತ್ತು ನಾವು ಕುಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀವಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲೊಂದು ಟ್ವಿಸ್ಟ್ ಇದೆ ಗೈಸ್. ಏನಂತ ಅಂದರೆ ಇವತ್ತು ನಾನು ಕುಕ್ ಮಾಡ್ತಾ ಇಲ್ಲ. ಇವತ್ತಿನ ಶೆಫ್ ಬಂದ್ಬಿಟ್ಟು ಟಡಾ, ಇವತ್ತಿನ ಶೆಫ್ ಬಂದ್ಬಿಟ್ಟು ನನ್ನ ಪಪ್ಪ. ಆ್ಯಂಡ್ ಇವತ್ತು ನಾವು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀವಿ. ಅದ್ರ ನೇಮು ನನಗೆ ಗೊತ್ತಿಲ್ಲ. ಕೇಳ್ತಾ ಇದ್ದೀನಿ ಏನಿದ್ರ ನೇಮ್ ಅಂತ ಅಂದರೆ ಅವರು ಲಾಸ್ಟಿಗೆ ಹೇಳ್ತೀನಿ ಅಂತ ಸರ್ಪ್ರೈಸ್ ಅಂತೆ. ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಲೆಸ್ಟ್ ಜಂಪ್ ಇಡುತ್ತೆ. ಒಂದು ರೆಸಿಪಿಯಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ಬೋದು ಅಂತ ಬನ್ನಿ ನೋಡುವ. ಚಿಕನ್, ಓಕೆ, ಆಯಿಲ್, ಇದು ಖಡಾ ಮಸಾಲ, ಒಡಿಸೆ ಮಸಾಲಾಸ್, ಆ್ಯಂಡ್ ಇದು ಸ್ವಲ್ಪ ಆನಿಯನ್ನು, ಆ್ಯಂಡ್ ಕರಿ ಲೀವ್ಸು, ಸ್ವಲ್ಪ ಪುದೀನ, ಸ್ವಲ್ಪ ಗ್ರೀನ್ ಚಿಲ್ಲಿ, ಆ್ಯಂಡ್ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಆನಿಯನ್ ಪೇಸ್ಟ್, ಗ್ರೀನ್ ಚಿಲ್ಲಿ ಆ್ಯಂಡ್ ಸ್ವಲ್ಪ ಕೊರಿಯಂಡರು ಎಲ್ಲ ಸೇರಾಗಿರೋ ಪೇಸ್ಟ್, ಆ್ಯಂಡ್ ಇದು ಬಂದ್ಬಿಟ್ಟು ಟೊಮ್ಯಾಟೊ ಪ್ಯೂರಿ, ಇದು ಸ್ವಲ್ಪ ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಆ್ಯಂಡ್ ದಿಸ್ ಇಸ್ ಅ ಕರ್ಡ್. ಓಕೆ, ಲೆಟ್ಸ್ ವಿ ಸ್ಟಾರ್ಟ್ ನೌ. ಜಸ್ಟ್ ಆಯಿಲ್ ಸ್ವಲ್ಪನೇ ಇರಲಿ, ಬಿಕಾಸ್ ಯಾಕಂದರೆ ಆಯಿಲ್ ಸ್ವಲ್ಪ ಹಾಕ್ತಿದ್ದೀನಿ ಅಂದರೆ ನಾನು ತೊಗೊಂಡಿರೋ ಚಿಕನ್ನು ವಿತ್ ಸ್ಕಿನ್. ನನಗೆ ವಿತೌಟ್ ಸ್ಕಿನ್ನು ಸ್ವಲ್ಪ ಇಷ್ಟ ಆಗಲ್ಲ. ಯಾವಾಗಾದರೂ ತಿಂದರೆ ವಿತ್ ಸ್ಕಿನ್ನೇ ತಿನ್ನೋಣ ಅಂತ, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ನಂತರ ಇದರಲ್ಲಿ ನಾವು ಈ ಖಡಾ ಮಸಾಲಾನ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ಓಕೆ, ಹಾಕ್ಕೊಂಡು ಇವಾಗ ಆನಿಯನ್, ಆನಿಯನ್ ಸ್ವಲ್ಪ ಫ್ರೈ ಆಗಿ, ಕರಿ ಲೀವ್ಸ್ ಆ್ಯಂಡ್ ಸ್ವಲ್ಪ ಪುದೀನ, ಬಿಕಾಸ್ ಆಫ್ ಅರೋಮಾಗೋಸ್ಕರ ಅಷ್ಟೇ. ಸ್ಪೂನ್ ಆಗುವಷ್ಟು ಆನಿಯನ್ ಪೇಸ್ಟ್, ಈಗ ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಕೊರಿಯಂಡರ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಜಸ್ಟ್ ಒಂದು 2 ಟೇಬಲ್ ಸ್ಪೂನ್ಸ್ ಹಾಕಿ ಅದು ಒಂಚೂರು ಫ್ರೈ ಮಾಡೋಣ. ಯಾಕಂದರೆ ಅದರದ್ದು ರಾ ಸ್ಮೆಲ್ ಇರುತ್ತೆ, ಅದು ಹೋಗಲಿ ಅಂತ. ಈಗ ಜಸ್ಟ್ 1.5 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಕು. ಫ್ರೈ ಆಗಿದೆ, ಅದರ ರಾ ಸ್ಮೆಲ್ ಕೂಡ ಹೋಗಿದೆ. ಈಗ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೂರು 4 ಟೇಬಲ್ ಸ್ಪೂನ್ ಸಾಕು. ದೆನ್ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು. ನೀರು ಸಾಕು. ಇದು ಬೇಯಲಿ ಸ್ವಲ್ಪ 5 to 8 ಮಿನಿಟ್ಸ್ವರೆಗೂ, 5 to 10 ಮಿನಿಟ್ಸ್ವರೆಗೂ ಬಿಡೋಣ. ಬೇಯುತ್ತೆ. ಆಮೇಲೆ ಇದನ್ನು ಗಾರ್ನಿಷ್ ಮಾಡಿ ಸರ್ವ್ ಮಾಡಿ ತಿರುಗಿಸ್ಬಿಟ್ಟು
ಬನ್ನಿ ಇವಾಗೆಲ್ಲ ನಿಮಗೆ ಫೈನಲ್ ಔಟ್ಪುಟ್ನ ತೋರಿಸ್ತೀನಿ. ಫ್ರೆಂಡ್ಸ್, ದಿಸ್ ಈಸ್ ಅ ಫೈನಲ್ ಔಟ್ಪುಟ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರೆಲ್ಲ ಇಂಗ್ರೀಡಿಯೆಂಟ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಬಾಯ್.